ಸೊ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗನಾದ ಬ್ರೋಟಾಕ್ಸ್ ಚಂದನ್. ಇವತ್ತೇನಪ್ಪ ಸಡನ್ ಆಗಿ ರೋಡ್ ಆಗಿ ಮೈಕ್ ಹಿಡ್ಕೊಂಡ್ ಬಂದ್ಬಿಟ್ಟವನೆ ಗಾಡಿ ಓಡಿಸ್ಕೊಂಡು ಅಂತ ಅನ್ಕೊಂಡ್ರ. ಆ ವಿಷಯ ಇದೆ ರೀ, ಇನ್ಸ್ಟಾಗ್ರಾಮ್ ಅಲ್ಲಿ ಸಡನ್ ಆಗಿ ಒಂದ್ ರೀಲ್ಸ್ ಗಳು ನೋಡಕ್ ಸ್ಟಾರ್ಟ್ ಮಾಡಿದೆ. ಆ ರೀಲ್ ಬಂದು ಸ್ಮೃತಿ ಮಂದಾನ ಅವ್ರದ್ದು ಏನೋ ಮ್ಯಾರೇಜ್ ಬ್ರೇಕ್ ಆಗಿದೆ, ಅದಾಗಿದೆ ಇದಾಗಿದೆ ಅಂತ ತುಂಬಾ ಜನ ರೀಲ್ಸ್ ಮಾಡ್ತಾ ಇದ್ದೀರಾ. ಜೊತೆಲಿ ವಿಡಿಯೋಗಳು ಅದು ಇದು ಆಗ್ತಾ ಇದ್ದೀರಾ, ಅವ್ರ ಮೆಸೇಜ್ ಹಾಕಿರೋದು ಇದು ಮೆಸೇಜ್ ಹಾಕಿರೋದು ಅಂತ. ಬಟ್ ಅವ್ರ್ಯಾರು ಅಫಿಷಿಯಲ್ ಆಗಿ ಅವ್ರ ಮದ್ವೆ ನಿಲ್ಸಿದ್ದಾರೆ ಅಂತ ಅಥವಾ ನಿಂತಿದೆ ಅಥವಾ ನಾನು ಬ್ರೇಕಪ್ ಆಗಿದ್ದೀನಿ ಅಥವಾ ಮದ್ವೆ ಆಗ್ತಾ ಇಲ್ಲ ಅಂತ ಯಾರು ಅನೌನ್ಸ್ ಪರ್ಸನಲ್ ಲೈಕ್ ಅಫಿಷಿಯಲಿ ಅವ್ರು ಅನೌನ್ಸ್ ಮಾಡಿಲ್ಲ. ನಾನು ಹೇಳೋದೇನು ಅಂತ ಅಂದ್ರೆ, ಸುಮ್ನೆ ರೂಮರ್ಸ್ ನ ನೀವು ಹಬ್ಬಿಸ್ಬೇಡ್ರಿ, ವಿಷಯ ಗೊತ್ತಿದ್ರೆ ಮಾತ್ರ ಮಾತಾಡಿ. ಹಂಗೂ ಅದ್ ನಿಜನೇ ಆಗಿದ್ರೆ ಓಕೆ, ಏನ್ ಮಾಡಕ್ ಆಗಲ್ಲ. ಬಟ್ ಈ ವಿಷಯದ ಬಗ್ಗೆನೆ ಮಾತಾಡ್ಬೇಕಂತ ನಾನ್ ಬಂದಿದ್ದೀನಿ ಇವತ್ತು. ಏನಂತ ಅಂದ್ರೆ, ಒಂದು ಲವ್, ಇನ್ನೊಂದು ಮದ್ವೆ. ಈ ಲವ್ ಬಗ್ಗೆ ಏನು ಅಂತ ಅಂದ್ರೆ, ಈ ಲವರ್ಸ್ ಗಳು ಯಾರ್ಯಾರು ಇರ್ತೀರಾ, ಆಗುತ್ತಾ ಮದ್ವೆ ಆಗ್ತೀರಾ? ಹಂಗಿದ್ರೆ ಮಾತ್ರ ಲವ್ ಮಾಡಿ, ಇಲ್ಲಾಂದ್ರೆ ಲವ್ ಮಾಡಕ್ಕೆ ಹೋಗ್ಬೇಡಿ. ಮುಚ್ಕೊಂಡ್ ಮನೇಲಿ ಯಾರು ತೋರಿಸ್ತಾವ ನಾವು ಮದ್ವೆ ಆಗಿ. ಸುಮ್ನೆ ಅವ್ರನ್ನ ಲವ್ ಮಾಡ್ದೆ, ಇವ್ರನ್ನ ಲವ್ ಮಾಡ್ದೆ, ಅವ್ರಿಗೆ ಮೋಸ ಮಾಡ್ದೆ, ಇವ್ರಿಗೆ ಮೋಸ ಮಾಡ್ದೆ, ಅದೆಲ್ಲ ಚೆನ್ನಾಗಿರಲ್ಲ ನನ್ ಪ್ರಕಾರ. ಅದಲ್ದೆ ಸಿ ದ ಪ್ಯೂರೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಈಸ್ ಒಂದು ಫ್ರೆಂಡ್ಶಿಪ್, ಇನ್ನೊಂದು ಲವ್. ಆ ಪ್ರೀತಿ ಬರೀ ಲವರ್ಸ್ ಅಂತಲ್ಲ, ತಾಯಿ ಪ್ರೀತಿನಾದ್ರೂ ಆಗಿರ್ಬೋದು, ಯಾರ ಪ್ರೀತಿನಾದ್ರೂ ಆಗಿರ್ಬೋದು. ಅದನ್ನ ಗಳಿಸೋದಕ್ಕೆ ತುಂಬಾ ಕಷ್ಟ. ಗಳಿಸದ್ಮೇಲೆ ಅದನ್ನ ಉಳಿಸ್ಕೊಳ್ರಿ, ಅದು ಉಳಿಸ್ಕೊಂಡು ಕೊನೆವರೆಗೂ ಹಂಗೆ ಇರ್ರಿ. ಇವತ್ತು ನಾನು ಇವಾಗ ಹೆಂಗೆ ಆಗ್ಬಿಟ್ಟಿದೆ, ಜೆನ್ಸಿ ಜನರೇಷನ್ ಅಲ್ಲಿ ಅಥವಾ ಜೆನ್ಸಿ ಕಿಡ್ಸ್ ಇವ್ರು ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇವತ್ತು ಇವನು ನಾಳೆ ಅವನ ಹತ್ರ ದುಡ್ಡಿದ್ಯಾ, ಇವನ ಹತ್ರ ದುಡ್ಡಿದ್ಯಾ, ಇವನ ಹತ್ರ. ಅದು ಹುಡುಗರ ಅದ್ರಾಗಿರ್ಲಿ ಹುಡುಗಿ ಅದ್ರಾಗಿರ್ಲಿ, ಬರೀ ಹುಡುಗಿರ್ ಅಂತ ಹೇಳ್ತಿಲ್ಲ ನಾನು, ಎಲ್ಲಾ ಸೈಡ್ ಇಂದಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಟಾಕ್ಸಿಕ್, ಸಿ ವಾಟ್ ಎವರ್ ಇಟ್ ಮೇ ಬಿ, ನೀವು ಲವ್ ಮಾಡ್ತಿದ್ದೀರಾ, ಕರೆಕ್ಟ್ ಲವ್ ಮಾಡ್ರಿ. ಆಗುತ್ತಾ? ಕರೆಕ್ಟ್ ಪ್ರೀತಿ ಇಲ್ಲ, ಪ್ರೀತಿಸಕ್ಕೆ ಹೋಗ್ಬೇಡ್ರಿ. ಅದಕ್ಕಿರೋ ಒಂದ್ ವ್ಯಾಲ್ಯೂನ ಹಾಳ್ ಮಾಡ್ಬೇಡ್ರಿ. ಜೊತೆಲಿ ಮದ್ವೆ ಆಗ್ತೀರಾ, ಕರೆಕ್ಟ್ ಆಗಿ ಇರೋ ಹುಡುಗರ್ನ ನೋಡಿ ಮದ್ವೆ ಆಗ್ರಿ. ಅದು ಹುಡುಗನಾದ್ರೂ ಆಗಿರ್ಲಿ ಹುಡುಗಿನಾದ್ರೂ ಆಗಿರ್ಲಿ, ಕರೆಕ್ಟ್ ಆಗಿ ನೋಡ್ ಮದ್ವೆ ಆಗ್ರಿ. ಅದನ್ ಬಿಟ್ಟು ನಾನು ಯಾರೋ ಒಬ್ಬ ಹಳೆ ಲವರ್ನ ಇಟ್ಕೊಂಡಿದ್ದೆ, ಇವಾಗ ಮದ್ವೆ ಆದನ್ನ ಸಾಯಿಸ್ತೀನಿ, ಲವರ್ನ ಮತ್ತೆ ಲವರ್ ಜೊತೆ ನಾನ್ ಚೆನ್ನಾಗಿರ್ತೀನಿ. ಗುರು, ಸಾಯಿಸಿದ್ರೆ ಸುಮ್ನೆ ಯಾರು ಬಿಡಲ್ಲ. ಅದೇ ತರ ತುಂಬಾ ಇನ್ಸಿಡೆಂಟ್ ಗಳು ಆಗೋದ್ವು. ಆ ಇನ್ಸಿಡೆಂಟ್ ಇಟ್ಕೊಂಡು ಮಾತಾಡ್ಬೇಕು ಅಂತ ಅಂದ್ರೆ, ಜನರತ್ರ ಕೇಳ್ಬೋದು ನಾನು ಇವಾಗ ಒಪಿನಿಯನ್ ಏನು ಅದು ಇದು ಅಂತ. ಬಟ್ ದ ಥಿಂಗ್ ಈಸ್, ಅವ್ರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಅಂತ ಅಂದ್ಮೇಲೆ ನಾವು ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರ ಪರ್ಸನಲ್ ವಿಷಯ, ಹಂಗಂತ ನಾವು ಅದನ್ನ ಟ್ರೋಲ್ ಮಾಡ್ಕೊಂಡು ಊರ್ ತುಂಬಾ ಹೇಳ್ಕೊಂಡು ಓಡಾಡೋದು, ಅಥವಾ ಆ ಪೋಸ್ಟರ್ ಹಾಕೊಂಡು ಸ್ಟೋರಿ ಹಾಕೊಂಡು ಅದು ಇದು ಮಾಡ್ಕೊಂಡು ಓಡಾಡೋದು ಚೆನ್ನಾಗಿರಲ್ಲ. ಆಮೇಲೆ ಈ ಲವ್ ಬಗ್ಗೆ ಹೇಳ್ತಾ ಇದೆ, ಇವಾಗ ನೀವ್ ಪ್ರೀತಿಸ್ತೀರಾ, ಕರೆಕ್ಟ್ ಪ್ರೀತಿಸಿ ಬ್ರೇಕಪ್ ಮಾಡ್ಕೊಂಡು ಅಥವಾ ಇನ್ನೊಂದ್ ಮಾಡ್ಕೊಂಡು ಮತ್ತೊಂದ್ ಮಾಡ್ಕೊಂಡು ಚೆನ್ನಾಗಿರಲ್ಲ ಅದೆಲ್ಲ. ಆಯ್ತಾ? ಸುತ್ತಾಡ್ತೀರಾ, ಮನೇಲಿ ಹೇಳ್ಬಿಟ್ಟು ಸುತ್ತಾಡ್ರಿ. ಆಗತ್ತಾ? ಲವ್ ಮಾಡ್ತೀರಾ, ಮನೇಲಿ ಹೇಳ್ಬಿಟ್ಟು ಲವ್ ಮಾಡ್ರಿ. ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ನಿಮ್ ಕೆಲ್ಸ ಏನಿದೆ ಅದ್ ನೋಡ್ಕೊಳ್ರಿ. ತಂದೆ ತಾಯಿ ಇದಾರೆ ನಿಮ್ ಮದ್ವೆ ಮಾಡ್ಸೋದಿಕ್ಕೆ, ಅವ್ರ ಕರ್ತವ್ಯನೇ ಅದು. ಅವ್ರು ನಿಮ್ಮನ್ನ ಹೊತ್ತು ಸಾಕಿ ಎಷ್ಟು ವರ್ಷ ಬೆಳ್ಸವ್ರೆ ಅಂದ್ರೆ ಅವ್ರಿಗೆ ಗೊತ್ತು ಹೆಂಗಿ ಯಾರನ್ನ, ಯಾವ ಗಂಡನ ಅಥವಾ ಯಾವ ಹೆಣ್ಣನ್ನ ನೋಡಿ ಮದ್ವೆ ಮಾಡ್ತಾರೆ, ಯಾವ ಹೆಣ್ಣನ್ನ ನೋಡಿ ಮದ್ವೆ ಮಾಡ್ಬೇಕು ಅಂತ, ಅಥವಾ ಯಾವ ಗಂಡನ ನೋಡಿ ಮದ್ವೆ ಮಾಡ್ಬೇಕು ಅಂತ. ಸೊ ನಿಮಗೆ ಇಷ್ಟ ಆಗಿಲ್ವಾ, ನಿಮ್ ಮನೇಲಿ ಹೇಳ್ರಿ. ನಿಮ್ ಮನೇಲಿ ಈ ತರ ನಾನ್ ಹಿಂಗ್ ಮಾಡ್ತಾ ಇದೀನಿ ಅಂತ. ಓಡೋಗ್ ಮದ್ವೆ ಆಗೋದು, 4 ದಿನ ವಾಪಸ್ ಓಡ್ಬಂದ್ ಮನೆಗಿರೋದು, ಇವೆಲ್ಲ ಚೆನ್ನಾಗಿರಲ್ಲ. ಪ್ರೀತಿ ಅನ್ನೋದು ಒಂಥರ ಇದ್ದಂಗೆ, ಸೀರೆ ಇದ್ದಂಗೆ. ಅದನ್ನ ನೀವು ಕರೆಕ್ಟ್ ಆಗಿ ಎಣ್ಣೆಗೆ ಉಡ್ಸಿದ್ರೆ ಅದು ಅಲಂಕಾರ. ಅದನ್ನ ಇಟ್ಕೊಂಡು ನೀವು ಆಟಾಡಿ ಕಿತ್ತಾಕಿ ಇದನ್ ಮಾಡಿದ್ರೆ, ಅರ್ಧ ಹಾಕಿದ್ರೆ ಏನೂ ಯೂಸ್ ಇಲ್ಲ ಅದರಿಂದ. ಇಟ್ಸ್ ಅ ಸೆನ್ಸಿಟಿವ್ ಮ್ಯಾಟರ್. ಜನ ಸುಮ್ನೆ ನಮ್ಗೆಲ್ಲಾ ಸಿಗುತ್ತೆ ಇನ್ಫಾರ್ಮೇಶನ್, ನಾವೆಲ್ಲದಕ್ಕೂ ಮೂಗ್ ತೋರಿಸ್ತೀವಿ, ನಾವೆಲ್ಲಾ ಮಾತಾಡ್ತೀವಿ ಅಂತಂದ್ರೆ ಚೆನ್ನಾಗಿರಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಪ್ರೈವಸಿ ಇದೆ, ಅವ್ರದೇ ಆದ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ ಅವ್ರಿಗೆ. ಅದನ್ನ ಅವ್ರಿಗೆ ಕೊಡ್ರಿ ಸ್ಪೇಸ್ನ. ಆ ಸ್ಪೇಸ್ ಕೊಡ್ಲಿಲ್ಲಂಗೆ ನೀವೇ ರೂಮರ್ಸ್ ತಗೊಳ್ರಿ. ಅವ್ನ ಯಾರೋ ಮೆಸೇಜ್ ಹಾಕಿದ್ದಾನ, ಆ ಮೆಸೇಜ್ ಎಷ್ಟ್ ಜನ ಗೊತ್ತು ನಿಜಾನ ಸುಳ್ಳ ಅಂತ. ವಾಟ್ ಎವರ್ ಇಟ್ ಮೇ ಬಿ, ನಿಜ ಆದ್ರೂನು ನಾನ್ ಹೇಳೋದೇನು ಅಂತ ಅಂದ್ರೆ, ಪ್ರೀತಿ ಮಾಡ್ತೀರಾ, ಕರೆಕ್ಟ್ ಪ್ರೀತಿ ಮಾಡ್ರಿ, ಮೋಸ ಮಾಡ್ಬೇಡ್ರಿ ಯಾರಿಗೂ. ಮೋಸ ಮಾಡೋದ್ರಿಂದ ಯಾರಿಗೇನು ಸಿಗಲ್ಲ. ಏನ್ ಬ್ರೇಕಪ್ ಮಾಡ್ಕೊಂತೀನಿ, ಮತ್ತೆ ಇನ್ನೊಬ್ಳು ನೋಡ್ಕೊಂತೀನಿ ಅಥವಾ ಇನ್ನೊಬ್ಬರು ನೋಡ್ಕೊಂತೀನಿ. ಗುರು, ಅದು ನೀವು ಅದೇನ್ ವಸ್ತು ಅಲ್ಲ ಮಾರ್ಕೆಟ್ ಅಲ್ಲಿ ಬಿಟ್ಟಿ ಸಿಗಕ್ಕೆ. ಇಟ್ಸ್ ಸಮಥಿಂಗ್ ಪ್ಯೂರೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಆಯ್ತಾ? ಅದನ್ನ ಬಿಸ್ನೆಸ್ ತರ ಉಪಯೋಗಿಸ್ಕೊಂಡ್ಬೇಡ್ರಿ ನೀವು. ಇದೆಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ, ಈಗಿನ ಜನರೇಷನ್ ಅವರು ಅವ್ರ ಲೈಫ್ ನ ಸುಮ್ನೆ ಸ್ಪಾಯ್ಲ್ ಮಾಡ್ಕೊಂತಾರೆ. ಆ ಹುಡುಗನ್ ಜೊತೆ ಹೋದೆ, ಈ ಹುಡುಗಿ ಜೊತೆ ಹೋದೆ, ಆ ಹುಡುಗ ಲಾಸ್ಟಿಗೆ ಕೈ ಕೊಟ್ಟ, ಈ ಹುಡುಗಿ ಲಾಸ್ಟಿಗೆ ಕೈ ಕೊಟ್ಲು ಅನ್ಬಿಟ್ಟು ಎಷ್ಟೋ ಜನ ಕುಡ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೊಂತೀರಾ, ಅಥವಾ ಸೂಸೈಡ್ ಗಳು ಮಾಡ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೊಂತೀರಾ, ಅಥವಾ ಬೇರೆ ಬೇರೆ ಎಕ್ಸ್ಟ್ರೀಮ್ ಕೇಸಸ್ ಗಳು ಆಗಿದಾವೆ. ಇವೆಲ್ಲ ಏನಾಗುತ್ತೆ ಗೊತ್ತಾ, ಇಟ್ಸ್ ಸಮಥಿಂಗ್ ಕಾಲ್ಡ್ ಎಸ್ ಟಾಕ್ಸಿಕ್ ಆಗುತ್ತೆ, ಟಾಕ್ಸಿಸಿಟಿ ಅಂತ ಬರುತ್ತೆ. ಇವೆಲ್ಲ ಈಗಿನ ಜನರೇಷನ್ ಅವ್ರು ಕಲಿಬೇಕಾಗಿರೋದು ಒಂದೇ,
ಗುರು ನಿಮ್ಗೆ ಇಷ್ಟ ಇಲ್ವಾ ಬೇಡ ಬಿಟ್ಬಿಡ್ರಿ ಅಂತ ವಿಷಯಗಳಿಗೆ ಕೈ ಹಾಕಕ್ ಹೋಗ್ಬಿಡ್ರಿ. ಇಟ್ಸ್ ವೆರಿ ಸೆನ್ಸಿಟಿವ್ ಥಿಂಗ್ಸ್ ಲೈಫ್ ಅಲ್ಲಿ. ಅದು ಹುಡುಗನಾದ್ರೂ ಆಗಿರ್ಲಿ ಹುಡುಗಿ ಆದ್ರೂ ಆಗಿರ್ಲಿ, ಇವಾಗೆಲ್ಲ ಬಿಟ್ಟು ನಿಂತ್ಕೊಂಡಿರ್ತೀನಿ ನಾನು ಅಂತ ಅಂದ್ರೆ ಅಂತವ್ರಿಗೆ ನಾನ್ ಬುದ್ಧಿವಾದ ಹೇಳಕ್ಕೂ ಬಂದಿಲ್ಲ, ಅಥವಾ ಅವ್ರಿಗೆ ಈ ವಿಡಿಯೋ ಸಂಬಂಧ ಪಡೋದು ಇಲ್ಲ. ಏನು ಅಂತ ಅಂದ್ರೆ ಮದ್ವೆ ಆಗ್ತೀರಾ ಕರೆಕ್ಟ್ ಆಗಿ ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತಿದ್ದು ಎಲ್ಲಾ ವಿಷಯ ತಿಳ್ಕೊಂಡು ಮದ್ವೆ ಆಗಿ, ಏನೋ ಗೊತ್ತಿರ್ಲಿಲ್ಲ ಮದ್ವೆ ಆಗ್ಬಿಟ್ಟು ಆಮೇಲೆ ಬಂದು ನೀವು ಇಲ್ಲ ಅವ್ನ್ ಸರಿ ಇರ್ಲಿಲ್ಲ, ಅವ್ನ್ ಕುಡಿತಾನೆ ಅಥವಾ ಅವಳು ಯಾರೋ ಇನ್ನೊಬ್ರು ಬಾಯ್ ಫ್ರೆಂಡ್ ಇಟ್ಕೊಂಡಿದ್ದಾನೆ ಅದು ಇದು ಅಂತ ಸಾವಿರ ವಿಷಯಗಳು ಬರ್ತವೆ ಲೈಫ್ ಅಲ್ಲಿ. ಹೊಂದ್ಕೊಂಡು ಹೋಗೋದು ಅಡ್ಜಸ್ಟ್ಮೆಂಟ್ ಅಂತ ನನ್ ಲೈಫ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನೀವ್ ಎಷ್ಟೇ ಏನೇ ಇದ್ರಲ್ಲಿರ್ರಿ ಅದ್ ಯೂಸ್ ಇಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಅಕಸ್ಮಾತ್ ನಾನೇನಾದ್ರು ತಪ್ಪಾಗಿ ಹೇಳಿ ಅಥವಾ ನಾನೇನಾದ್ರು ರಾಂಗ್ ಸೆಂಟೆನ್ಸಸ್ ಯೂಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಚಿಕ್ಕನಾಗಿ ಏನನ್ನ ಹೇಳ್ಬೇಕು ಅನಿಸ್ತೋ ಹೇಳಿದೀನಿ, ವಿಡಿಯೋ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಇದ್ರಲ್ಲಿ ಅರ್ಥ ಮಾಡ್ಕೊಂಡು ತುಂಬಾ ವಿಷಯಗಳಿದಾವೆ. ಇದೇನೋ ನಾನು ಇವತ್ತು ಕೆಲ್ಸ ಸಿಕ್ತು ಈ ಕೆಲ್ಸ ಅಲ್ಲ ನೆಕ್ಸ್ಟ್ ಕೆಲ್ಸ ಆತರ ಅಲ್ಲ. ನೀವು ಪ್ರೀತಿಸಂಗಿದ್ರೆ ಒಬ್ಬನ ಯಾರನ್ನಾರ ಕರೆಕ್ಟ್ ಆಗಿ ಜೆನ್ಯೂನ್ ಲಾಯಲ್ ಆಗಿರುವಂತ ಹುಡುಗನ್ನ ಪ್ರೀತಿಸಿ ಮದ್ವೆ ಆಗಿ ಅವನ್ ಜೊತೆ ಚೆನ್ನಾಗಿರಿ. ಇಲ್ಲ ನಿಮ್ ಮನೇಲಿ ಅಪ್ಪ ಅಮ್ಮ ಹುಡುಕಿ ನಿಮ್ಮನ್ನ ಅದ್ ಯಾರು ಹುಡುಕ್ಬೇಕೋ ಏನ್ ತೋರಿಸ್ಬೇಕೋ ಅವ್ರನ್ನ ತೋರ್ಸಿ ಮದ್ವೆ ಮಾಡ್ತಾರೆ. ಸೊ ಒಮ್ನೆ ಇವತ್ ನಾನ್ ಕಬ್ಬನ್ ಪಾರ್ಕ್ ಅಲ್ಲಿ ಕೈ ಹಿಡ್ಕೊಂಡು ಓಡಾಡ್ದೆ, ಇನ್ನೊಂದೆಲ್ಲ ಬಟ್ಟೆ ತಗೊಳಕ್ ಶಾಪಿಂಗ್ ಗೆ ಅವ್ನ್ ಕರ್ಕೊಂಡ್ ಹೋದೆ, ಮಾಲಲ್ಲಿ ಎಂಜಾಯ್ ಮಾಡ್ದೆ, ಅಲ್ಲಿ ಎಂಜಾಯ್ ಮಾಡ್ದೆ, ಕೈ ಹಿಡ್ಕೊಂಡು ಓಡಾಡ್ದೆ. ಇವೆಲ್ಲ ಇವಾಗಿರೋ ಜೆನ್ಸಿ ಜನರೇಷನ್ ಅವ್ರು ಎಲ್ಲರೂ ಮಾಡ್ತೀರಾ, ಯಾರು ಮಾಡಲ್ಲ ಅಂತ ಯಾರು ಸಾಚ ಅನ್ನೋ ತರ ಯಾರು ಇಲ್ಲ, ಎಲ್ಲರೂ ಮಾಡಿರ್ತೀರಾ ನಿಮ್ ಲೈಫ್ ಅಲ್ಲಿ. ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿರಿ, ಜೊತೆಲಿ ಏನ್ ಎಂಜಾಯ್ ಮಾಡ್ಬೇಕು ಅದನ್ನ ಎಂಜಾಯ್ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು ಯಾವ್ದೋ ಒಂದ್ ಆಗ್ಲಿಲ್ಲದ ಒಂದು ಟಾಕ್ಸಿಕ್ ಅಂತ ಒಂದ್ ಇದ್ರಲ್ಲಿ ಸಿಗಾಕೊಂಡು ಸುಮ್ನೆ ಪಶ್ಚಾತ್ತಾಪ ಪಡ್ಬೇಡ್ರಿ. ಆಮೇಲೆ ಅದ್ರಿಂದ ಆಚೆ ಬರೋದು ತುಂಬಾ ಕಷ್ಟ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆಗಿಲ್ಲ ಅಂತ ಅಂದ್ರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ ಫ್ರೆಂಡ್ಸ್ಗಳಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿನೇ ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.